ಸರ್ ವಾಸುದೇವ ವಾಸುದೇವ ಬಲವಂತರಾಯ ಫಡ್ಕೆ ಅಂತೇಳಿ ಪ್ರಥಮ ಆದ್ಯ ಕ್ರಾಂತಿಕಾರಿ ಹೋರಾಟಗಾರರು ಅಂತೇಳಿ ಅವರನ್ನು ನಮ್ಮ ಭಾರತೀಯ ಸ್ವಾತಂತ್ರ್ಯ ಪಡೆ ಅವರನ್ನು ಗುರುತಿಸ್ತಾರೆ. ಯಾಕೆ ಅವರನ್ನು ಆದ್ಯ ಕ್ರಾಂತಿಕಾರಿ ಅಂತ ಕರೆದ್ರು ಅಂತ ಹೇಳಿ, ಮೊದಲ ಆಂಗ್ಲರನ್ನು ನಮ್ಮ ದೇಶದಿಂದ ಹೊಡೆದೋಡಿಸ್ಬೇಕಂತ ಹೇಳಿ ಶಾಂತ ರೀತಿಯಿಂದ ನಮ್ಮ ಸ್ವಾತಂತ್ರ್ಯ ಕೊಡ್ರಿ, ನಮ್ಮ ದೇಶ ಬಿಟ್ಟು ಹೋಗ್ರಿ ಅಂತ ಹೇಳಿ ಅವರನ್ನು ವಿನಂತಿಯಿಂದ ಕೇಳ್ಕೊತಾ ಇದ್ರು. ಅವರು ಬ್ರಿಟಿಷರು ಜಗ್ ತರಲಿಲ್ಲ ಅವರು. ಯಾಕಂದ್ರೆ ಅಪಾರವಾದ ಸಂಪತ್ತು ಬರ್ತಾ ಇರ್ತಕ್ಕಂಥ ನಮ್ಮ ನಾಡನ್ನು ಬಿಟ್ಟು ಹೋಗ್ಲಿಕ್ಕೆ ಅವರಿಗೆ ಆಸಕ್ತಿ ಇರಲಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕೊಳ್ಳಿ ಹೊಡಿಬೇಕಂತ ಹೇಳಿ ಭಾಳ ಆಳವಾಗಿ ಬೇರಿದ್ರು. ಆ ಟೈಮ್ದೊಳಗೆ ವಾಸುದೇವ ಬಲವಂತ ಫಡ್ಕೆ ಅವರು ಆಂಗ್ಲ ಸೇನೆಗೆ ಸೇರ್ಪಡೆ ಆಗಿದ್ರು, ಕೆಲಸ ಮಾಡೋ ಸೇವೆ ಸೇರ್ಪಡೆ ಆಗಿದ್ರು. ಒಂದು ದಿವಸ ಏನಪ್ಪ ಅಂತಂದ್ರೆ ಅವ್ರ ತಾಯಿಯವರಿಗೆ ಆರಾಮಿರಲಿಲ್ಲ ಸರ್. ಅದಕ್ಕೆ ನನಗೆ ಒಂದು 2 ದಿವಸ ರಜೆ ಕೊಡ್ರಿ, ನಮ್ಮ ತಾಯಿಯವರಿಗೆ ಮಾತಾಡ್ಸಿ ಬರ್ತೀನಿ ಅಂತ ಹೇಳಿ ಅವರನ್ನು ಕೇಳ್ಕೊಂಡಾಗ, ಇಲ್ಲ ನಿಮ್ಗೆ ರಜೆ ಕೊಡೋಕೆ ಆಗಂಗಿಲ್ಲ, ನಿಮ್ಮ ತಾಯಿ ಇದ್ರು ಅಷ್ಟೇ ಹೋದ್ರು ಅಷ್ಟೇ ಅನ್ನೋಂಥ ಒಂದು ಕೇಳಿ ಬರ್ತಾ ಮಾತನಾಡಿದಾಗ ಅವರಿಗೆ ಭಾಳ ನೋವಾಗ್ತದೆ. ಇವತ್ತು ನಮ್ಮ ಭಾರತ ದೇಶದೊಳಗೆ ಎಷ್ಟೋ ತಾಯಂದರು ಹೀನ ಪರಿಸ್ಥಿತಿ ಒಳಗಿದ್ದಾಗ ಮಕ್ಕಳು ಅವರನ್ನು ಸೇವೆ ಮಾಡೋಕ್ಕೆ ಅವಕಾಶ ಇರದೇ ಪರಿಸ್ಥಿತಿಯನ್ನು ಬ್ರಿಟಿಷರು ತಂದಿಟ್ಟಾರ. ಈ ದೇಶದಿಂದ ನಾವು ಹೊರಗೋಡಿಸ್ಬೇಕಂತ ಹೇಳಿ ಅವರ ವಿರುದ್ಧ ಏನಪ್ಪ ಅಂತಂದ್ರೆ ಒಂದು ನಮ್ಮ ದೇಶವನ್ನು ಬಿಟ್ಟು ಓಡ್ರಿ ಅಂತ ಹೇಳಿ ಒಂದು ವಾಕ್ಯವನ್ನು ಘೋಷಣೆ ಮಾಡ್ತಾರೆ ಸರ್. ಆಮ್ಯಾಗ ಏನಪ್ಪ ಅಂತಂದ್ರೆ ಇವರ ಒಂದು ಭಾಳ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ಇನ್ನು ಭಾರತ ತುಂಬ ಸಾಕಷ್ಟು ಜನ ಪ್ರಚೋದನೆ ಒಳಗಾಗ್ತಾರೆ. ಇವರನ್ನು ನಾವು ಬೆಳಿಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಇವರನ್ನು ಮಟ್ಟ ಹಾಕಬೇಕು, ಇವರನ್ನು ಸೆರೆ ಹಿಡಿಬೇಕಂತ ಹೇಳಿ ಸೈನ್ಯವನ್ನು ಕಟ್ತಾರೆ ಸರ್. ತದನಂತರ ಸರ್ ಅವರಿಗೆ ಅವ್ರ ಮ್ಯಾಗ ಏನಪ್ಪ ಅಂತಂದ್ರೆ ನೀವು ರೆಸ್ಟ್ ಮಾಡಿರಿ, ನಾ ಕಾಯ್ತೀನಿ ಅಂತ ಹೇಳಿ ಅವರನ್ನು ಹೇಳಲಾಗ ಏನಪ್ಪ ಅಂತಂದ್ರೆ ಸಾಕಷ್ಟು ದಣದಿದ್ದ ವಾಸುದೇವ ಬಲವಂತರಾಯ ಫಡ್ಕೆ ಅವರು ನಿದ್ದೆಯೊಳಗೆ ಜಾರಿ ಬಿಡ್ತಾರೆ. ತನ್ನ ಜೊತೆಗಿದ್ದಂಥವರು ಕೂಡ ಅಷ್ಟೇ ದಂಡಿದ್ದರಿಂದ ಸ್ವಲ್ಪ ಸಮಯದ ನಂತರ ಅವರು ಕೂಡ ನಿದ್ರೆಗೆ ಜಾರ್ತಾರೆ. ಹೀಗಾಗಿ ಅವರನ್ನು ಹಿಡಿಬೇಕಂತ ಹೇಳಿ ಬಂದಿರತಕ್ಕಂಥ ಬ್ರಿಟಿಷ್ ಸೇನಾಧಿಕಾರಿಗಳು ಅವರನ್ನು ಸುತ್ತುವರೆದು ಏನಪ್ಪ ಅಂತಂದ್ರೆ ಬಂದೂಕುಗಳನ್ನು ಹಿಡ್ಕೊಂಡು ನಾವು ನನ್ನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬಂದಾಗ ಅವರು ಸಾಕಷ್ಟು ದುಃಖಕ್ಕೊಳಗಾಗ್ತಾರೆ. ಇಲ್ಲಿರ್ತಕ್ಕಂಥ ಜನರಿಗೆ ಹೇಳ್ತಾರೆ, ನಾನು ಭಾರತ ದೇಶವನ್ನು ಸ್ವತಂತ್ರ ಮುಕ್ತ ಮಾಡಬೇಕು ಅಂತೇಳಿ ಹೋರಾಟ ಮಾಡತ್ತೀನಿ, ನೀವು ಈ ಬ್ರಿಟಿಷರ ಕಡೆಯಿಂದ ನನಗೆ ಒಂದು ಸಲ ಬಿಡಿಸ್ರಿ, ಇವರನ್ನೆಲ್ಲ ಧೂಳಿಪಟ್ಟು ಮಾಡ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ವಾಸುದೇವ ಬಲವಂತ ಫಡ್ಕೆ ಅವರು ಮಾಡ್ತಾರೆ. ಸ್ವಾತಂತ್ರ್ಯದ ಪರಿಕಲ್ಪನೆ ಇರದೇ ಇರ್ತಕ್ಕಂಥ ನಮ್ಮ ಹಳ್ಳಿಯ ಮುಕ್ತ ಜನರು ಯಾರು ಏನು ಅಂತಕ್ಕಂಥ ಪರಿವೆ ಇಲ್ಲದೆ ಯಾರು ಮುಂದೆ ಬರೋಂಗಿಲ್ಲ ಸರ್. ಆ ಟೈಮ್ದೊಳಗೆ ಅವರಿಗೆ ಇಲ್ಲಿನೇ ಸೆರೆ ಮಾಡಿಕೊಂಡು ತದನಂತರ ಮುಂದೆ ಯಾವುದೋ ಒಂದು ಜೈಲು ಬರ್ತದೆ ಸರ್, ಪುಣೆ ಜೈಲ್ದೊಳಗೆ ಅವರನ್ನು ಸೆರೆ ಮಾಡಿ ಅಲ್ಲೇ ಗಲ್ಲಿಗೂ ಕೂಡ ಹಾಕ್ತಾರೆ ಅಂತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿ ನಮಗೆ ಗೊತ್ತಾಗ್ತದೆ.